ಹೈವೋಲ್ಟೇಜ್ ಕದನವಾಗಿ ಮಾರ್ಪಾಡಾಗಿರುವಂತಹ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಏನು ಮಂಜುನಾಥ್ ಅವರು ಸರಣಿ ಸಭೆಯನ್ನು ಮಾಡ್ತಾ ಇರುವಂತದ್ದು, ಅದರಲ್ಲೂ ಕೂಡ ಚನ್ನಪಟ್ಟಣದಲ್ಲಿ ಇವತ್ತು ಸಭೆಯನ್ನ ಮಾಡ್ತಾ ಇರುವಂತದ್ದು. ಈ ಜೊತೆಗೆ ಮಾತಾಡಿಕೆ ನಮ್ಮ ಜೊತೆ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ಯಾವ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗಿದೆ ಅನ್ನೋದು ಕೂಡ ಅವ್ರನ್ನೇ ನಾನು ಕೇಳ್ತಾ ಹೋಗ್ತೀನಿ. ಸರ್, ಚನ್ನಪಟ್ಟಣದಲ್ಲಿ ಇದು ಎರಡನೇ ಸಭೆ, ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಸಭೆಗಳನ್ನ ಮಾಡ್ತಾರೆ, ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ? ಕಳೆದ 15 ದಿನದಿಂದ ನಿರಂತರವಾಗಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯ ಮೊದಲನೇ ಪಟ್ಟಿ ಬಿಡುಗಡೆ ಆದಂಥ ಸಂದರ್ಭದಲ್ಲಿ 20 ಲೋಕಸಭಾ ಕ್ಷೇತ್ರದ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳು ಘೋಷಣೆಯಾಗಿರ್ತಕ್ಕಂಥದ್ದು. ಮೊದಲನೇ ಹಂತದ ಪಟ್ಟಿಯಲ್ಲಿ ಬೆಂಗಳೂರು ಲೋಕಸಭಾ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿ ಡಾಕ್ಟರ್ CN ಮಂಜುನಾಥ್ ಅವರ ಒಂದು ಹೆಸರು ಈಗಾಗಲೇ ಘೋಷಣೆಯಾಗಿರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ತಯಾರಿಗಳು, ಎರಡು ಪಕ್ಷದ ಸಮನ್ವಯ ವರ್ಕರ್ಸ್ ಮೀಟಿಂಗ್ಗಳಿರ್ಬೋದು ನಿರಂತರವಾಗಿ ಈಗಾಗಲೇ ಸಾಗ್ತಾ ಇರತಕ್ಕಂಥದ್ದು. ಬಹುತೇಕ ಇವತ್ತು ಎಲ್ಲೋದ್ರೂ ಕೂಡ ಪಕ್ಷಾತೀತವಾಗಿ ಡಾಕ್ಟರ್ CN ಮಂಜುನಾಥ್ ಅವರ ಪರವಾಗಿ ಒಂದು ರೀತಿ ಅಂಡರ್ ಕರೆಂಟ್ ಅಲೆ ಎದ್ದಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ವಿಶೇಷತೆ ಏನಂದ್ರೆ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಎರಡು ವರ್ಕರ್ಸ್ಗಳೇನಿದ್ದಾರೆ, ಕಾರ್ಯಕರ್ತರು, ಪ್ರಮುಖ ಮುಖಂಡರುಗಳು ಬಹಳ ಉತ್ಸಾಹಕತೆಯಿಂದ ಅನ್ಯೋನ್ಯತೆಯಿಂದ ಈ ಒಂದು ಚುನಾವಣೆಯನ್ನು ಎದುರಿಸ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಚ್ಚಿನ ಒಂದು ಬಲ ತಂದ್ಕೊಂಡಂಗಾಗಿದೆ. ಹಾಗಾಗಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ 27.5 ಲಕ್ಷ ಜನ, ದೊಡ್ಡ ಜನಸಂಖ್ಯೆ ಇರತಕ್ಕಂಥ ಕ್ಷೇತ್ರ ಇದು. ಹಾಗಾಗಿ ಎಲ್ಲ ಬಹಳ ಪ್ರಬುದ್ಧ ಮತದಾರ ತಂದೆ ತಾಯಂದ್ರಗಳಿರ್ತಕ್ಕಂಥ ಕ್ಷೇತ್ರ. ಹತ್ತತ್ರ 2.5 ಲಕ್ಷದಿಂದ 3 ಲಕ್ಷ ಹೊಸ ಯುವ ಸಮುದಾಯ ಮೊದಲನೇ ಬಾರಿ ಮತ ಚಲಾವಣೆ ಮಾಡ್ತಾ ಇರತಕ್ಕಂಥದ್ದು ಈ ಲೋಕಸಭಾ ಚುನಾವಣೆಯಲ್ಲಿ. ಹಾಗಾಗಿ ಅವ್ರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಎಂಥ ಒಂದು ವ್ಯಕ್ತಿಯನ್ನ ಮುಂದಿನ 5 ವರ್ಷಗಳ ಕಾಲ ಬೆಂಗಳೂರು ಗ್ರಾಮಾಂತರದಲ್ಲಿ ಅವರ ಸೇವೆಯನ್ನ ಮಾಡ್ತಕ್ಕಂಥದ್ದಕ್ಕೆ ಆಯ್ಕೆ ಮಾಡ್ತಾರೆ ಅಂತಕ್ಕಂಥದ್ದು ಇವತ್ತು ನಾವು ಎಲ್ಲ ನಂಬ್ಕೊಂಡಿದ್ದೇವೆ. ಡಾಕ್ಟರ್ CN ಮಂಜುನಾಥ್ ಅವರು ಜಯದೇವ ನಿರ್ದೇಶಕರಾಗಿ ಹಲವಾರು ದಶಕಗಳ ಕಾಲ ಬಹಳ ಪ್ರಾಮಾಣಿಕವಾಗಿ, ನಿಸ್ವಾರ್ಥವಾಗಿ ಸೇವೆಯನ್ನ ಮಾಡಿರ್ತಕ್ಕಂಥದ್ದು ಅವರ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ. ಸಂಪೂರ್ಣ ವಿಶ್ವಾಸ ಇದೆ ನಮಗೆ ಈ ಬಾರಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯ ಒಂದು ಗೆಲುವು ಖಚಿತ. ಸರ್, ಅಮಿತ್ ಶಾ ಅವರು ಕೂಡ ಬರ್ತಾ ಇದ್ದಾರೆ, ರೋಡ್ ರ್ಯಾಲಿ ಮಾಡ್ತಾ ಇರುವಂತದ್ದು, ಯಾವ ರೀತಿಯಾಗಿ ಸಿದ್ಧತೆ ಆಗಿದೆ, ಏನೆಲ್ಲ ತಯಾರಿಯಾಗಿದೆ ಅಂತ? ಮಾನ್ಯ ಗೃಹ ಸಚಿವರಾದಂತಹ ಅಮಿತ್ ಶಾ ಜಿ ಅವರು 2ನೇ ತಾರೀಕು ಆಗಮಿಸ್ತಾ ಇದ್ದಾರೆ ಬೆಂಗಳೂರಿಗೆ. ಬೆಳಿಗ್ಗೆ ಬಹುಶಃ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಒಂದಷ್ಟು ಜನ ರಾಜ್ಯ ಮಟ್ಟದ ಪ್ರಮುಖರುಗಳು ಯಾರ್ಯಾರಿದ್ದಾರೆ, ನಾಯಕರುಗಳ ಜೊತೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಈಗಾಗಲೇ ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು ಈಗಾಗಲೇ ಕೇಳ್ಪಡ್ತಾ ಇದ್ದೇವೆ. ಬಹುಶಃ ಸಂಜೆ ಈಗಾಗಲೇ ಇನ್ನೂ ಸಮಯ ನಿಗದಿ ಆಗಿಲ್ಲ, ಅವರಿಂದಾನೇ ಒಂದು ಟೂರ್ ಪ್ಲಾನ್ ರೆಡಿ ಆಗಬೇಕಾಗಿದೆ. ಹಾಗಾಗಿ ನಾಳೆ ಅಷ್ಟರಲ್ಲಿ ನಮಗೆ ಎಲ್ಲ ಗೊತ್ತಾಗ್ತದೆ. ಸಂಜೆ ಒಂದು ರೋಡ್ ಶೋ ಚನ್ನಪಟ್ಟಣದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಗೃಹ ಸಚಿವರು ಈಗಾಗಲೇ ಒಂದು ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಎರಡು ಪಕ್ಷದ ಕಾರ್ಯಕರ್ತರುಗಳು ಬಹಳ ಉತ್ಸಾಹಕತೆಯಿಂದ, ಪ್ರೀತಿಯಿಂದ ಅವ್ರನ್ನ ಬರಮಾಡ್ಕೊಳ್ತಕ್ಕಂಥದ್ದಕ್ಕೆ ನಾವೆಲ್ಲ ಉತ್ಸಾಹಕತೆಯಿಂದ ಕಾಯ್ತಾ ಇದ್ದೇವೆ. ಸರ್, ಒಂದ್ ಕಡೆ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಮಂಜುನಾಥ್ ಅವರನ್ನ ಗೆಲ್ಲಿಸುವಂತ ಹೊಣೆಗಾರಿಕೆಯನ್ನ ಮಾಜಿ ಸಚಿವ CP ಯೋಗೇಶ್ವರ್ ಹೊತ್ಕೊಂಡಿದ್ದಾರೆ. ಅವರ ಪುತ್ರಿ ಈಗ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನೋದು ಕೂಡ ಹೇಳ್ತಾ ಇರುವಂತದ್ದು ಮಾತು ಕೇಳಿ ಬರ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ನಿಮ್ಗೆ ಡ್ಯಾಮೇಜ್ ಆಗುತ್ತೆ ಅಂತ? CP ಯೋಗೇಶ್ವರ್ ಅವರು ಚನ್ನಪಟ್ಟಣ ತಾಲೂಕಿನಲ್ಲಿ ಅನೇಕ ವರ್ಷಗಳಿಂದ ಜನಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಈ ಬಾರಿ ಅವರು ಮತ್ತೆ ಈ ಭಾಗದ ಹಾಲಿ ಶಾಸಕರೇನಿದ್ದಾರೆ, 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರೈತರಿಗೋಸ್ಕರ ಅವರ ಜೀವವನ್ನೇ ಮುಡಿಪಿಟ್ಟಿರ್ತಕ್ಕಂಥ ಮಾನ್ಯ ಕುಮಾರಣ್ಣ ಅವರು, ಇಬ್ರು ನಾಯಕರುಗಳು ಒಗ್ಗಟ್ಟಾಗಿ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಸ್ಥಳೀಯವಾಗಿ ನಮ್ಮ ಕಾರ್ಯಕರ್ತರುಗಳು ಕೂಡ, ಎರಡು ಪಕ್ಷದ ಕಾರ್ಯಕರ್ತರುಗಳು ಇವತ್ತು ಒಂದು ಅಣ್ಣ ತಮ್ಮಂದರ ರೀತಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥದ್ದು 100ಕ್ಕೆ 100 ನಮಗೆ ಸಂಪೂರ್ಣ ಆತ್ಮವಿಶ್ವಾಸ ಇದೆ, ಒಂದು ಆತ್ಮಸ್ಥೈರ್ಯ ಇದೆ. ಈ ಬಾರಿ ಅತಿ ಹೆಚ್ಚು ಲೀಡು ಏನು 8 ವಿಧಾನಸಭಾ ಕ್ಷೇತ್ರಗಳಿದೆ, ಅತಿ ಹೆಚ್ಚು ಲೀಡು ನಮಗೆ ಚನ್ನಪಟ್ಟಣದಲ್ಲಿ ಬರ್ತಕ್ಕಂಥದ್ದು ನಾವೆಲ್ಲ ಬಹಳ ನಿರೀಕ್ಷಿತರಾಗಿ ಕಾಯ್ತಾ ಇದ್ದೇವೆ. ಸರ್, ಪುತ್ರಿ ನಿಶಾ ಯೋಗೇಶ್ವರ್ ಅವ್ರನ್ನ ಕಾಂಗ್ರೆಸ್ ಕರೆತರ್ತಾ ಇದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇರುವಂತದ್ದು, ಈ ವಿಚಾರವಾಗಿ ಅದು ಅವರ ಸ್ವಂತ ತೀರ್ಮಾನ. ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲ ಸ್ವತಂತ್ರರಿದ್ದಾರೆ, ಯಾರು ಯಾವ ರೀತಿ ಬೇಕಾದ್ರೂ ತೀರ್ಮಾನ ಮಾಡಬಹುದು. ಜನಸೇವೆ ಮಾಡಬೇಕು ಅಂತಕ್ಕಂಥದ್ದಾದ್ರೆ ರಾಜಕಾರಣ ಅಂತಕ್ಕಂಥದ್ದು ಒಂದು ವೇದಿಕೆ.
ನಾವು ಯಾವ ಪಕ್ಷವನ್ನು ಆಯ್ಕೆ ಮಾಡ್ತೀವಿ ಅಂತಕ್ಕಂಥದ್ದು ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಅವ್ರಿಗೆ ಬಿಟ್ಟಂತ ತೀರ್ಮಾನಗಳು. ಸರ್, ಕೊನೆಯದಾಗಿ ಈಗ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಈಗಾಗಲೇ ಕುಮಾರಸ್ವಾಮಿ ಅವರ ಹೆಸರು ಫೈನಲ್ ಆಗಿದೆ. ಈಗ ಕೇಳಿ ಬರ್ತಾ ಇರುವಂತ ಪ್ರಶ್ನೆ, ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ಗೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ. ಈಗ ಆ ರೀತಿ ಯಾವುದೇ ಒಂದು ಗೊಂದಲದ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ಲಿಕ್ಕೆ ಸಿದ್ಧ ಇಲ್ಲ. ಇದು ಇನ್ನೂ ಅಪ್ರಸ್ತುತ. ನಮ್ಮ ಕಣ್ಮುಂದೆ ಇರತಕ್ಕಂಥದ್ದು ಇವತ್ತೇನು ದೇಶದ ಚುನಾವಣೆ, ರಾಷ್ಟ್ರದ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. 28 ಲೋಕಸಭಾ ಕ್ಷೇತ್ರಗಳು ನಮ್ಮ ರಾಜ್ಯದಲ್ಲಿ ಇರತಕ್ಕಂಥದ್ದು ಒಗ್ಗಟ್ಟಾಗಿ NDA ಮೈತ್ರಿಕೂಟದ ಗೆಲುವಿಗೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ. ಮೊದಲು ಅದಾದ್ಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಪಕ್ಷದ ವರಿಷ್ಠರಿದ್ದಾರೆ, ಎರಡು ಪಕ್ಷ ಕೂತ್ಕೊಂಡು ಸೂಕ್ತ ಕಾಲದಲ್ಲಿ ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾದಂತ ತೀರ್ಮಾನ ಕೈಗೊಳ್ತಾರೆ. ಥ್ಯಾಂಕ್ ಯು. ವೇಳೆ ಅಂತ ಸಂದರ್ಭ ಬಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಮೈತ್ರಿ ಅಭ್ಯರ್ಥಿ ಆಗಿರ್ತಾರ ಅಥವಾ JDS ಅಭ್ಯರ್ಥಿ ಆಗಿರ್ತಾರ ಸರ್? ಅಪ್ರಸ್ತುತ. ಈಗ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಥ್ಯಾಂಕ್ ಯು ಅಣ್ಣ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಕೇಶವ್ ಜೊತೆ ರಾಜು, ವಿಸ್ತಾರ ನ್ಯೂಸ್, ರಾಮನಗರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.